ಮಂಡ್ಯದಲ್ಲಿ ಎರಡನೇ ಸುತ್ತಿನ ಧ್ವಜ ದಂಗಲ್ ಆರಂಭ ಆದಂಗೆ ಕಾಣಿಸ್ತಾ ಇದೆ. ಕೆರಗೋಡು ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾಕಬೇಕು ಅಂತ ಈಗ ಹಿಂದೂ ಪರ ಸಂಘಟನೆಯವರು ಪಟ್ಟು ಹಿಡಿದಿದ್ದಾರೆ. ಮಂಡ್ಯದಲ್ಲಿ ಹಿಂದೆ ಮಂಡ್ಯದ ಕೆರಗೋಡಿನಲ್ಲಿ ಏನೇನು ಗಲಾಟೆ ಆಗಿತ್ತು ಅರ್ಜುನ ಸ್ತಂಭದಲ್ಲಿ ಅಂತೆಲ್ಲ ಗೊತ್ತಿದೆಯಲ್ಲ. ಈಗ ಎರಡನೇ ಸುತ್ತಿನ ಧ್ವಜದಂಗಲ್ ಆರಂಭ ಆಗಿದೆ. ಹಿಂದೂ ಸಂಘಟನೆಗಳಿಂದ ಮಂಡ್ಯದಲ್ಲಿ ಶೋಭಾಯಾತ್ರೆ ನಡೀತಾ ಇದೆ. ಕಾಳಿಕಾಂಬಾ ದೇವಸ್ಥಾನದಿಂದ ಶೋಭಾಯಾತ್ರೆ ಆರಂಭ ಆಗಿದೆ. ಬೆಳ್ಳಿ ರಥದಲ್ಲಿ ಆಂಜನೇಯ ಮೂರ್ತಿ ಇಟ್ಟು ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೆ ಹನುಮನ ಹಲವಾರು ಅವತಾರ ಮೂರ್ತಿಗಳನ್ನು ಇಟ್ಟು ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದಾರೆ. DJ ಸೌಂಡ್ ಇದೆ. DJ ಜೊತೆ ಹೆಜ್ಜೆ ಹಾಕ್ತಾ ಇದ್ದಾರೆ ಹಿಂದೂ ಕಾರ್ಯಕರ್ತರು. BHP ಭಜರಂಗದಳ ಶ್ರೀರಾಮಾಂಜನೇಯ ಸಮಿತಿಯಿಂದ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿದೆ. ಆ್ಯಂಡ್ ಅಗೈನ್ ಇವತ್ತು ಕೂಡ ಪೊಲೀಸ್ ಸೆಕ್ಯೂರಿಟಿಯನ್ನು ಕೊಟ್ಟಿದ್ದಾರೆ. ಬಟ್ ಅವರ ಆಗ್ರಹ ಇರೋದು ಕೆರಗೋಡಿನ ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನು ಹಾಕಬೇಕು. ಈ ಹಿಂದೆ ಹಾಕಿದ್ರು, ಪೊಲೀಸರು ಬಂದು ತೆಗೆಸಿದ್ರು, ಗಲಾಟೆ ಆಯಿತು, ಎಲ್ಲ ಗೊತ್ತಿದೆಯಲ್ಲ. ಈಗ ಮತ್ತೆ ಇನ್ನೊಂದು ಸುತ್ತ ಅಂತ ವಿನಯ್ ಬಹಳ ಗ್ರ್ಯಾಂಡಾಗೇನೋ ಈ ಯಾತ್ರೆಯನ್ನು ಮಾಡ್ತಾ ಇದ್ದಾರೆ. ಆದರೆ ಕೆರಗೋಡು ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಬೇಕು ಅಂತಕ್ಕಂಥ ಬೇಡಿಕೆ ಪೊಲೀಸರಿಂದ ಅನುಮತಿ ಸಿಕ್ಕಿದೆಯಾ ಅಥವಾ ಮತ್ತೊಂದು ಸುತ್ತಿನ ಹೋರಾಟ ಇವತ್ತಾಗುತ್ತಾ ಹೇಗೆ ಅಂತ ಓಕೆ ನನಗೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ಆ DJ ಸೌಂಡು ಎಲ್ಲ ಇದೆ, ಹಾಗಾಗಿ ಅವ್ರಿಗೆ ನನ್ನ ಧ್ವನಿ ಕೇಳಿಸ್ತಾ ಇಲ್ಲ ಅಂತ ಅನಿಸ್ತಾ ಇದೆ. ಬಟ್ ಶೋಭಾಯಾತ್ರೆ ಅಂತೂ ತುಂಬ ಗ್ರ್ಯಾಂಡಾಗೇನೋ ಮಾಡಿದ್ದಾರೆ, ಇಲ್ಲ ಅಂತಲ್ಲ. ಬಟ್ ಕೆರಗೋಡು ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸೋದಕ್ಕೆ ಪೊಲೀಸರು ಪರ್ಮಿಷನ್ ಕೊಡ್ತಾರಾ ಇಲ್ವಾ, ಕೊಡಬೇಕು ಅಂತ ಇವರ ಬೇಡಿಕೆ ಇರೋದು. ಸಾಕಷ್ಟು ಜನ ಸೇರಿದರೆ, ತುಂಬ ಸೂಕ್ಷ್ಮವಾದಂತಹ ವಿಚಾರ. ಸೊ ಪೊಲೀಸ್ ಇಲಾಖೆ ಏನು ನಿರ್ಧಾರ ತಗೊಳುತ್ತೆ ಅಥವಾ ಜಿಲ್ಲಾಡಳಿತ ಏನಾದರೂ ಮಧ್ಯಪ್ರವೇಶ ಮಾಡಿದೆಯಾ ಗೊತ್ತಿಲ್ಲ. ಒಟ್ಟಾರೆ ಇವಾಗ ಕಾಳಿಕಾಂಬಾ ದೇವಸ್ಥಾನದಿಂದ ಆರಂಭವಾಗಿ ಈ ಶೋಭಾಯಾತ್ರೆ ಮಾರ್ಕೆಟ್ ರೋಡ್, ಮಹಾವೀರ ಸರ್ಕಲ್, VV ರೋಡ್, ನೂರಡಿ ರಸ್ತೆ, RP ರೋಡ್, ಬೆಂಗಳೂರು ಮೈಸೂರು ಹಳೆ ಹೈವೇ ಮಾರ್ಗವಾಗಿ ಹೋಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ವಿನಯ್ ಬಸಪ್ಪ ಅವರಿಂದ ಪಡ್ಕೊಳ್ಳೋಣ. ವಿನಯ್, ಈಗ ಕೆರಗೋಡು ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜ ಹಾರಿಸಬೇಕು ಅನ್ನೋ ಬೇಡಿಕೆ ಇದೆ. ತುಂಬ ಜನ ಸೇರಿದರೆ, ಸೂಕ್ಷ್ಮವಾದ ವಿಚಾರ. ಪೊಲೀಸರಿಂದ ಅನುಮತಿ ಸಿಗುತ್ತಾ ಇಲ್ವಾ ಅಂತ ಅರವಿಂದ್, ಈಗಾಗಲೇ ಪೊಲೀಸರಿಂದ ಅನುಮತಿಯನ್ನ ಪಡೆದು ಮಂಡ್ಯದಲ್ಲಿ ಇದೇ ಮೊದಲ ಬಾರಿಗೆ ಶೋಭಾಯಾತ್ರೆಯನ್ನು ಆರಂಭಿಸಲಾಗಿರುವಂತದ್ದು. ಕೆರಗೋಡು ಹನುಮ ಧ್ವಜ ವಿವಾದ ಏನಿತ್ತು, ಈ ಒಂದು ವಿವಾದ ಇದೀಗ ಮತ್ತೆ ಮುನ್ನೆಲೆಗೆ ಬಂದಿರುವಂತದ್ದು. ಈ ಒಂದು ಕೆರಗೋಡಿನ ಅರ್ಜುನ ಸ್ತಂಭ ಏನಿದೆ, ಆ ಒಂದು ಅರ್ಜುನ ಸ್ತಂಭದಲ್ಲಿ ಹನುಮ ಧ್ವಜವನ್ನ ಪುನಃ ಸ್ಥಾಪಿಸಲೇಬೇಕು ಅನ್ನೋ ಒಂದು ಒತ್ತಾಯವನ್ನ ಇಟ್ಕೊಂಡು ಇವತ್ತು ಹಿಂದೂ ಧರ್ಮದ ಅಂದ್ರೆ ಸಾಕಷ್ಟು ಹಿಂದೂ ಪರ ಸಂಘಟನೆಗಳು, BHP ಬಜರಂಗದಳ ಎಲ್ಲಾ ಸಂಘಟನೆಗಳು ಕೂಡ ಇವತ್ತು ಬೃಹತ್ ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಿರುವಂತದ್ದು. ಈಗಾಗಲೇ ಮಂಡ್ಯದ ಕಾಳಿಕಾಂಬಾ ದೇವಾಲಯದಿಂದ ಶೋಭಾಯಾತ್ರೆ ಆರಂಭವಾಗಿದೆ. ಮಂಡ್ಯದ ಪೇಟೆ ಬೀದಿ ಒಳಗಡೆ ಈಗಾಗಲೇ ಬೃಹತ್ ಮೆರವಣಿಗೆ ಕೂಡ ಆರಂಭವಾಗಿರುವಂಥದ್ದನ್ನು ಕೂಡ ನೋಡ್ತಾ ಇರುವ ದೃಶ್ಯಗಳಲ್ಲಿ ಈಗಾಗಲೇ ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಕಾರ್ಯಕರ್ತರು ಕೂಡ ಸೇರಿದ್ದಾರೆ. ಸಾಕಷ್ಟು ಜನಪರ ಕಲಾ ತಂಡಗಳು ಕೂಡ ಭಾಗಿಯಾಗಿರುವಂಥದ್ದು. ಹನುಮ ಮೂರ್ತಿ, ಶ್ರೀರಾಮನ ಮೂರ್ತಿಗಳನ್ನು ಕೂಡ ಮೆರವಣಿಗೆ ಮಾಡಲಾಗ್ತಾ ಇದೆ. ಮಂಡ್ಯದ ಪೇಟೆ ಬೀದಿ ಮೂಲಕ ಒಳಲು ಸರ್ಕಲ್ ತಲುಪಿ ಅಲ್ಲಿಂದ ಸಂಜಯ್ ಸರ್ಕಲ್ ಸೇರಿದಂತೆ ನಗರದ ಪ್ರಮುಖ ರಸ್ತೆಗಳಲ್ಲಿ ಮೆರವಣಿಗೆ ಹೋಗಿ ಬಳಿಕ ಮಂಡ್ಯ VV ಆವರಣದಲ್ಲಿ ಬೃಹತ್ ಸಮಾವೇಶದ ಮೂಲಕ ಈ ಒಂದು ಶೋಭಾಯಾತ್ರೆ ಅಂತ್ಯ. ಆ ನಿಟ್ಟಿನಲ್ಲಿ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಬಹಳ ಪ್ರಮುಖವಾಗಿ ಈ ಸಾಕಷ್ಟು ಜನರು ಈ ಶೋಭಾಯಾತ್ರೆಗೆ ರಸ್ತೆ ಬದಿಯಲ್ಲಿ ನಿಂತು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಪುಷ್ಪಾರ್ಚನೆಯನ್ನು ಮಾಡುವಂಥ ಮೂಲಕ ಇವತ್ತಿನ ಶೋಭಾಯಾತ್ರೆಗೆ ಎಲ್ಲ ಹಿಂದೂಪರ ಸಂಘಟನೆಗಳು, ಸಾರ್ವಜನಿಕರು ಕೂಡ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಸದ್ಯ ಹಿಂದೂಪರ ಸಂಘಟನೆ ಮುಖಂಡರಿದ್ದಾರೆ. ಇವತ್ತಿನ ಶೋಭಾಯಾತ್ರೆ ಉದ್ದೇಶವನ್ನು ಕೂಡ ಅವರ ಜೊತೆ ಮಾತನಾಡಿಸ್ತೀನಿ. ಸರ್, ಇವತ್ತು ಶೋಭಾಯಾತ್ರೆ ಮಾಡ್ತಾ ಇದ್ದೀರಿ, ಏನು ಉದ್ದೇಶ, ಯಾವ ವಿಚಾರಗಳನ್ನ ಇಟ್ಕೊಂಡು ಇವತ್ತು ಮೆರವಣಿಗೆ ಮಾಡ್ತಾ ಇದ್ದೀರಿ? ವಿಶ್ವ ಹಿಂದೂ ಪರಿಷತ್ ವತಿಯಿಂದ ಮಂಡ್ಯ ಜಿಲ್ಲೆಯಲ್ಲಿ ನಾವು ಈ ತಿಂಗಳಲ್ಲಿ ಆಚರಣೆ ಮಾಡಿದ ರಾಮನವಮಿ ಮತ್ತು ಇವತ್ತು ಹನುಮ ಜಯಂತಿ, ಈಗ ರಾಮೋತ್ಸವ ಮತ್ತು ಹನುಮ ಜಯಂತಿ ಎರಡು ಉತ್ಸವಗಳ ಅಂಗವಾಗಿ ರಾಮಾಂಜನೇಯ ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಮಂಡ್ಯ ಜಿಲ್ಲೆ ಎಲ್ಲ ನಾಗರಿಕರಲ್ಲಿ ಈ ಉತ್ಸವದಲ್ಲಿ ಸಂಭ್ರಮದಿಂದ ಪಾಲ್ಗೊಳ್ತಾ ಇದ್ದೀವಿ. ಹಿಂದೂ ಸಮಾಜದಲ್ಲಿ ಜಾಗೃತಿಯನ್ನು ಮೂಡಿಸೋಕ್ಕೆ ಒಂದು ಹಬ್ಬವನ್ನು ಮಾಡ್ತಾ ಇದ್ದೀವಿ. ಕೆರಗೋಡು ಹನುಮ ಧ್ವಜವನ್ನು ಮತ್ತೆ ಪುನಃ ಸ್ಥಾಪಿಸಬೇಕು ಅನ್ನೋ ಒಂದು ಉದ್ದೇಶವನ್ನು ಕೂಡ ಇಟ್ಕೊಳ್ಳಲಾಗಿದೆ. ಪ್ರತಿಯೊಬ್ಬ ಹಿಂದುವಿನ ಆಗ್ರಹ ಇದೆ, ಮತ್ತೆ ಹನುಮ ಧ್ವಜ ಸ್ಥಾಪಿಸಬೇಕು ಅಂತ. ಅದಕ್ಕೆ ನಾವು ಪ್ರಯತ್ನ ಮಾಡ್ತೀವಿ, ಮುಂದುವರಿಸ್ತೀವಿ. ಅದಾಗಬೇಕು, ನಮ್ಮ ಹನುಮ ಧ್ವಜ ಹಾರಿಸಲೇಬೇಕು ನಮ್ಮ ಇದು.
ಅರವಿಂದ್, ಇದು ಸಂಘಟನೆಯ ಆಯೋಜಕರ ಕೂಡ ಮಾತು ಕೂಡ ಆಗಿರುವಂತದ್ದು. ಕೆರಗೋಡಿನ ಹನುಮ ಧ್ವಜ ಕೂಡ ಆಗ್ಬೇಕು, ಜೊತೆಗೆ ಹಿಂದೂಗಳು ಜಾಗೃತರಾಗಬೇಕು, ಒಗ್ಗಟ್ಟಾಗಬೇಕು ಅನ್ನೋದು ನಿಟ್ಟಿನಲ್ಲಿ ಮಂಡ್ಯದಲ್ಲಿ ಇದೇ ಮೊದಲ ಬಾರಿಗೆ ಈ ಒಂದು ಶೋಭಾಯಾತ್ರೆಯನ್ನು ಹಮ್ಮಿಕೊಂಡಾಗಿರುವಂತದ್ದು. ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಹಿಂದೂಪರ ಸಂಘಟನೆ ಕಾರ್ಯಕರ್ತರು ಕೂಡ ಭಾಗಿಯಾಗಿ ಈ ಒಂದು ಶೋಭಾಯಾತ್ರೆಯನ್ನು ಕೂಡ ಯಶಸ್ವಿ ಮಾಡುವತ್ತ ಕೂಡ ಸಾಗ್ತಾ ಇರುವಂತದ್ದು. ಈ ಒಂದು ಮೆರವಣಿಗೆ ಸುಮಾರು 5 ಗಂಟೆ ವೇಳೆಗೆ ಮಂಡ್ಯದ ವಿವಿ ಆವರಣ ತಲುಪುತ್ತೆ. ಅಲ್ಲಿ ಈ ಒಂದು ಶೋಭಾಯಾತ್ರೆ ಬೃಹತ್ ಬಹಿರಂಗ ಸಮಾವೇಶದ ಮೂಲಕ ಅಂತ್ಯ ಆಗುತ್ತೆ. ಖ್ಯಾತ ವಾಗ್ಮಿಗಳಾಗಿರುವಂತಹ ಚಕ್ರವರ್ತಿ ಸುಳ್ಳುಬೆಲೆ ಅವರು ಹಿಂದೂ ಕಾರ್ಯಕರ್ತರನ್ನ ಉದ್ದೇಶಿಸಿ, ಜೊತೆಗೆ ಶೋಭಾಯಾತ್ರೆಯ ಉದ್ದೇಶವನ್ನು ಕೂಡ ಅಲ್ಲಿ ಭಾಷಣವನ್ನ ಮಾಡಲಿರುವಂತದ್ದು. ಆ ನಿಟ್ಟಿನಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆಯನ್ನು ಕೂಡ ಮಾಡಿಕೊಳ್ಳಲಾಗಿದೆ. 700ಕ್ಕೂ ಹೆಚ್ಚು ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. 4 KSRP ಹಾಗೂ 1 DAR ತಂಡವನ್ನು ಕೂಡ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ವಿನಯ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಹಾಗೆ ನೋಡೋಕೆ ಹೋದರೆ ಮಂಡ್ಯದಲ್ಲಿ ಈ ರೀತಿ ಹಿಂದೂ ಸಂಘಟನೆಗಳು ಒಂದಾಗಿ ಇಷ್ಟು ಜನ ಸೇರಿ ಇಷ್ಟು ದೊಡ್ಡ ಶೋಭಾಯಾತ್ರೆಗಳಾಗಿದ್ದಿಲ್ಲ. ಇದು ಫಸ್ಟ್ ಟೈಮ್ ಇದು. ಬಟ್ ಜನ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದಾರೆ. ಒಂದು ರೀತಿ ಹಿಂದೂ ಸಂಘಟನೆಗಳ ಒಗ್ಗಟ್ಟು ಪ್ರದರ್ಶನಕ್ಕೆ ವೇದಿಕೆಯಾಗಿದೆ.